ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ದೆಹಲಿಯಲ್ಲಿ ಕಾಂಗ್ರೆಸ್ನವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಎದುರು ನಿನ್ನೆ ದೊಡ್ಡ ಡ್ರಾಮಾವನ್ನು ಸೃಷ್ಟಿ ಮಾಡಿದ್ರು. ಅದೇ ರೀತಿಯಲ್ಲಿ ಇವತ್ತು ಬಿಜೆಪಿಯವರು ಕೆಪಿಸಿ ಕಚೇರಿ ಮುಂದೆ ಡ್ರಾಮಾ ಸೃಷ್ಟಿ ಮಾಡಕ್ಕೆ ಹೋದ್ರು. ಅಲ್ಲಿ ಮೊಟ್ಟೆ ಎಸೆತ ದೊಣ್ಣೆಯಿಂದ ಹೊಡೆಯೋದು, ರಾಡ್ನಿಂದ ಹೊಡೆದಿದ್ದಾರೆ ಅಂತೇಳಿ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಬಿಹಾರದಲ್ಲಿ ದೆಹಲಿ ಮಾದರಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗೆ ಈಗ ಮುಂದಾಗಿರೋದು. ಬಿಹಾರದಲ್ಲಿ ದೆಹಲಿ ಮಾದರಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿರೋದು. ಪ್ರತಿಭಟನೆಯ ವೇಳೆ ಹಿಂಸಾಚಾರ ನಡೆದಿದೆ. ಕಲ್ಲು ತೂರಾಟ ನಡೆಸಿದ್ದಾರೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಇದು ಬಿಹಾರದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ದೆಹಲಿ ಮಾದರಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಾಯಿತು ನಿನ್ನೆ ಕಾಂಗ್ರೆಸ್ನವರು ಮಾಡಿದ್ರು. ಇವತ್ತು ಬಿಹಾರದಲ್ಲಿ ದೇಶದಾದ್ಯಂತ ಹಲವು ರಾಜ್ಯಗಳಲ್ಲೂ ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಬಿಹಾರದಲ್ಲೂ ಕೂಡ ಅದೇ ರೀತಿಯಾಗಿ ಹಿಂಸಾಚಾರ ಸ್ವರೂಪವನ್ನು ಪಡ್ಕೊಂಡಿದೆ. ಪ್ರತಿಭಟನಾ ನಿರತರ ಮೇಲೆ ಈಗ ಲಾಠಿ ಚಾರ್ಜ್ ಮಾಡುವಂಥ ಪರಿಸ್ಥಿತಿ ಬರುತ್ತಾ ಅಂತ, ಯಾಕಂದರೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈಗ ಬಿಹಾರದಲ್ಲಿ ನಡೀತಾ ಇದೆ. ಆ ರೀತಿಯಲ್ಲಿ ಅಗ್ರೆಸಿವ್ ಆಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ನೀಟ್ ವಿಚಾರದಲ್ಲೇ ಪ್ರಶ್ನೆಯನ್ನು ಮಾಡೋದಾದರೆ ಯಾವ ಸಮಸ್ಯೆನೂ ಇಲ್ಲ, ಅದಕ್ಕೆ ಉತ್ತರವನ್ನು ಕೇಂದ್ರದವರು ಕೊಡಲೇಬೇಕು. ನೀಟ್ ವಿಚಾರ ಬಿಟ್ಟು ಇನ್ನುಳಿದಂತೆಲ್ಲ ಬೇಳೆ ಬೇಯಿಸ್ಕೊಳ್ಳುವಂಥವ್ರು ಕೆಲವೊಂದಿಷ್ಟು ಜನ ಬಂದುಬಿಟ್ಟು ಮಾಡ್ತಾ ಇದ್ದಾರಲ್ಲ, ಆ ವಿಚಾರದಲ್ಲಿ ಯಾಕೆ ಅನ್ನೋದೇ ಆಬ್ಜೆಕ್ಷನ್ ಇರೋದು.